ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ. ನಾನು ನಿಮ್ಮ ಪ್ರೀತಿಯ ಆಶೀಶ್ ಕೆ ಪಾಟೀಲ್. ಐ ಹೋಪ್ ತಾವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ತಿಳ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ಒಂದು ಬಿಸಿ ಬಿಸಿ ಚರ್ಚೆ, ಎಲ್ಲ ಕಡೆ ಒಂದು ಬಿಸಿ ಬಿಸಿ ಚರ್ಚೆ ಏನು ನಡೆದಿದೆ ಅಂದರೆ, ಈಗ ನಮ್ಮ ದೇಶದ 543 ಲೋಕಸಭಾ ಕ್ಷೇತ್ರಗಳ ಪೈಕಿ 380 ಕ್ಷೇತ್ರಗಳಿಗೆ ಈಗ ಸಂಪೂರ್ಣವಾಗಿ ಮತದಾನ ಮುಕ್ತಾಯ ಆಗಿದೆ. 4 ಹಂತದ ಮತದಾನ ಮುಕ್ತಾಯ ಆಗಿದೆ. ಇನ್ನೂ 3 ಹಂತದ ಮತದಾನ ಬಾಕಿ ಇದೆ. ದೇಶದಲ್ಲಿ ಈಗಾಗಲೇ 380 ಕ್ಷೇತ್ರಗಳಿಗೆ ಮತದಾನ ಸಂಪೂರ್ಣವಾಗಿ ಮುಕ್ತಾಯ ಆಗಿದೆ. ಈಗ ಎಲ್ಲರ ಒಂದು ತಲೆಯಲ್ಲಿ ಏನಪ್ಪ ಚರ್ಚೆ ಅಂದರೆ, ಈ NDA ಮೈತ್ರಿಕೂಟ ಏನು ಅಧಿಕಾರದಲ್ಲಿ ಇರುತ್ತೋ ಇಲ್ಲ ಏನು ಅಧಿಕಾರವನ್ನು ಕಳ್ಕೊಳ್ಳುತ್ತೋ, ಈ ಇಂಡಿ ಮೈತ್ರಿಕೂಟ ಏನು ಅಧಿಕಾರಕ್ಕೆ ಬರುತ್ತೋ, ಇವೆಲ್ಲವೂ ಕೂಡ ಒಂದು ಚರ್ಚೆ, ಬಹಳ ಬಿಸಿ ಬಿಸಿ ಚರ್ಚೆ ನಡೀತಾ ಇದೆ ದೇಶದಲ್ಲೆಲ್ಲ. ಎಲ್ಲೆಲ್ಲಿ ಮತದಾನ ಆಗಿದೆ, ಎಲ್ಲೆಲ್ಲಿ ಮತದಾನ ಸಂಪೂರ್ಣ ಆಗಿದೆ, ಅಲ್ಲೆಲ್ಲವೂ ಕೂಡ ಒಂದು ಇವೆಲ್ಲ ಚರ್ಚೆ ನಡೀತಿದೆ. ಅಭ್ಯರ್ಥಿಗಳು ಕೂಡ ಒಂದು ರಿಲ್ಯಾಕ್ಸ್ ಮೋಡಲ್ಲಿ ಒಂದು ಸೋಲು ಗೆಲುವಿನ ನಿರೀಕ್ಷೆಯಲ್ಲಿದ್ದಾರೆ. ಈಗ TV ಚಾನೆಲ್ಗಳು ಒಂದು ಸಮೀಕ್ಷೆಗಳನ್ನು ಮಾಡ್ತಾ ಇದ್ದಾವೆ. ಎಲ್ಲ ಮೇಲಿನ ಮೇಲೆ ಸಮೀಕ್ಷೆಗಳು, ರಿಪೋರ್ಟ್ಗಳು ಬರ್ತಾ ಇದ್ದಾವೆ. ಆದರೂ ಕೂಡ ಇದಕ್ಕೆ ಫೈನಲ್ ಉತ್ತರ ಸಿಗೋದು ಜೂನ್ 4ಕ್ಕೆ. ಅಲ್ಲಿವರೆಗೂ ಎಲ್ಲವೂ ಒಂದು ಕಾದು ನೋಡೋ ಅಂತ ಪರಿಸ್ಥಿತಿ ಇದೆ. ಕೆಲವು ಕ್ಷೇತ್ರಗಳಂತೂ ಯಾರಿಗೂ ಒಂದು ಕರೆಕ್ಟ್ ಸಂಪೂರ್ಣವಾಗಿ ರಿಸಲ್ಟ್ ಗುರ್ತಾಗ್ತಾ ಇಲ್ಲ. ಅಂಥವು ಎಲ್ಲ ಯಾವುದೇ ಒಂದಿರಲಿ ಜೂನ್ 4ರವರೆಗೂ ಕಾಯಬೇಕು. ಅದೇ ಒಂದು ಅವತ್ತಿನ ದಿವಸ ಒಂದು ಎಲ್ಲ ಫೈನಲ್ ಏನಾಗೋದಲ್ಲ. ಇವು ಸಮೀಕ್ಷೆಗಳೆಲ್ಲ ಸುಮ್ಮನೆ. ಈಗ ಈ ಒಂದು ನ್ಯೂಸ್ ಎಕ್ಸ್ ಚಾನಲ್ನ ಒಂದು ಸಮೀಕ್ಷೆ ಬಹಳ ಒಂದು ಅಕ್ಯುರೇಟ್ ಆಗಿರುತ್ತೆ ಅಂತ ಒಂದು ಬಹಳಷ್ಟು ಜನರ ನಂಬಿಕೆ. ಹಾಗೆ ಈ ಒಂದು ನ್ಯೂಸ್ ಎಕ್ಸ್ ಚಾನಲ್ನ ಒಂದು ಎಸ್ ವೆಂಕಟನಾರಾಯಣ್ ಅಂತ ಬಹಳ ಒಂದು ಹಿರಿಯ ವ್ಯಕ್ತಿಗಳು. ಇವರು ಬಹಳ ಒಂದು ಈ ಒಂದು ಚುನಾವಣೆ ರಾಜಕೀಯ ತಂತ್ರಗಾರಿಕೆ ಹಾಗೂ ಈ ಒಂದು ವಿಶ್ಲೇಷಕರು ಕೂಡ ಒಂದು ಅಕ್ಯುರೇಟ್ ಆಗಿ ಅವರೊಂದು ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ. ಅವರ ಒಂದು ಎಕ್ಸ್ಪರ್ಟ್ನ ಸಮೀಕ್ಷೆ ಪ್ರಕಾರ, ನ್ಯೂಸ್ ಎಕ್ಸ್ಪರ್ಟ್ ಅಂತ ಒಂದು ಸಮೀಕ್ಷೆ ಮಾಡ್ತಾರೆ. ಒಂದು ಸಮೀಕ್ಷೆ ಮಾಡಿ ಪ್ರಕಾರ ಅವರು ಈಗ 543 ಕ್ಷೇತ್ರಗಳಲ್ಲಿ ಈಗ 380 ಕ್ಷೇತ್ರಗಳಿಗೆ ಮತದಾನ ಮುಗಿದಿದೆ. ಅದರಲ್ಲಿ ಯಾವ ಸ್ಟೇಟಲ್ಲಿ ಈಗ ಒಂದು ಸ್ವಲ್ಪ ಸ್ಟೇಟ್ಗಳ ಒಂದು ಲಿಸ್ಟ್ ಅನ್ನು ಬಿಡುಗಡೆ ಮಾಡಿದರೆ, ಯಾವ ಸ್ಟೇಟಲ್ಲಿ ಎಷ್ಟು ಒಂದು NDA ಮೈತ್ರಿಕೂಟ ಮುನ್ನಡೆ ಸಾಧಿಸಿದೆಯೋ, ಏನು ಹಿನ್ನಡೆಯಾಗಿದೆಯೋ, ಹಾಗೆ ND ಮೈತ್ರಿಕೂಟ ಒಂದು ಅಧಿಕಾರಕ್ಕೆ ಬರುತ್ತದೆಯೋ, ಇವೆಲ್ಲವೂ ಕೂಡ ಅವರು ಒಂದು ಪಟ್ಟಿಯನ್ನು ಕೊಟ್ಟಿದ್ದಾರೆ. ಆ ಪಟ್ಟಿಯನ್ನು ಈಗ ಮುಂದೆ ನೋಡೋಣ. ಅಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕೂಡ ಒತ್ತಿ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರ್ತಕ್ಕಂಥ ಎಲ್ಲ ಸಬ್ಸ್ಕ್ರೈಬರ್ಗಳಿಗೆ ನನ್ನ ತುಂಬು ಹೃದಯದ ವಂದನೆಗಳು. ಈಗ ಮೊದಲನೇದಾಗಿ ನನ್ನ ಚಾನಲ್ ಏನಾದರೂ ತಾವು ನೋಡ್ತಾ ಇದ್ರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವೀಕ್ಷಕರೇ, ಈ ಒಂದು ನ್ಯೂಸ್ ಎಕ್ಸ್ ನ ಎಕ್ಸ್ಪರ್ಟ್ ಆದಂತ ಎಸ್ ವೆಂಕಟನಾರಾಯಣ್ ಅವರು ಕೊಟ್ಟಂತ ಒಂದು ಸಮೀಕ್ಷೆ ವರದಿಗಳ ಪ್ರಕಾರ ಯಾವ ಸ್ಟೇಟ್ ಅಲ್ಲಿ NDAಗೆ ಎಷ್ಟು ಸೀಟ್ಗಳು ಬರ್ತವೆ, ಇಂಡಿ ಮೈತ್ರಿಕೂಟಕ್ಕೆ ಎಷ್ಟು ಸೀಟ್ಗಳು ಬರ್ತವೆ, ಇವೆಲ್ಲವೂ ಕೂಡ ಒಂದು ಮಾಹಿತಿಯನ್ನ ಈ ತಮ್ಮ ವಿಡಿಯೋದಲ್ಲಿ ತಮ್ಮ ಸ್ಕ್ರೀನ್ ಮೇಲೆ ಬರ್ತಾ ಇರುತ್ತೆ. ಒಂದಾದ್ಮೇಲೆ ಒಂದು ಎಲ್ಲ ಸ್ಟೇಟ್ ಅದು ಬರ್ತಾ ಇರುತ್ತೆ, ತಾವು ನೋಡ್ಕೋಬಹುದು. ಹಾಗೆ ಸ್ಕ್ರೀನ್ ಶಾಟ್ ಕೂಡ ಹೊಡೆದು ಇಟ್ಕೋಬಹುದು. ಈ ಒಂದು ವಿಡಿಯೋ ಲೈಕ್ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಬನ್ನಿ ನೋಡೋಣ ವೀಕ್ಷಕರೇ.
ಇಲ್ಲಿವರೆಗೂ ನೋಡಿದ್ರಲ್ಲ, ಈ ಒಂದು NDA ಮೈತ್ರಿಕೂಟ ಈಗ ಎಷ್ಟು ಒಂದು 300ಕ್ಕಿಂತ ಹೆಚ್ಚು ಸೀಟ್ಗಳನ್ನು ಬರುವಂಥ ಚಾನ್ಸಸ್ ಇದೆ ಅಂತ ಈ ಎಸ್ ವೆಂಕಟನಾರಾಯಣ ಅವರು ಒಂದು ಪಟ್ಟಿ ಪ್ರಕಾರ ಗುರುತಾಗ್ತಾ ಇದೆ. ಹಾಗೆ ರಾಹುಲ್ ಗಾಂಧಿ ಅವರು ಹೇಳಿರ್ತಕ್ಕಂಥ ಒಂದು NDA ಮೈತ್ರಿಕೂಟ 200ಕ್ಕೂ ಹೆಚ್ಚು ಸೀಟ್ಗಳನ್ನು ಗೆಲ್ತೀವಿ, ಈ ಸಲ ಅಧಿಕಾರಕ್ಕೆ ಬರ್ತೀವಿ ಅಂತ ಹೇಳ್ತಾ ಇದ್ರು. ಆದರೆ ಅವರಿಗೆ ಈ ಒಂದು ಬಹಳ ಒಂದು ಹೊಡೆತ ಬೀಳುವಾಗ ಒಂದು ಹಿನ್ನಡೆ ಆಗುವಂಥ ಚಾನ್ಸಸ್ಗಳಿರ್ತವೆ ಇದೆ. ಈ ಒಂದು ಸಮೀಕ್ಷೆಯ ಪ್ರಕಾರ ಎಲ್ಲವೂ ಜೂನ್ 4ರವರೆಗೂ ಕಾದು ನೋಡೋಣ. ಅಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕೂಡ ಒತ್ತಿ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರ್ತಕ್ಕಂಥ ಎಲ್ಲ ಸಬ್ಸ್ಕ್ರೈಬರ್ಗಳಿಗೆ ತುಂಬು ಹೃದಯದ ವಂದನೆಗಳು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಹೀಗೆ ತಮಗೆ ಒಳ್ಳೊಳ್ಳೆ ಮಾಹಿತಿಗಳನ್ನು ಈ ಒಂದು ಆಶೀಶ್ ಕೆ ಪಾಟೀಲ್ ಚಾನಲ್ನಲ್ಲಿ ನಿಮಗಾಗಿ ತರ್ತಾ ಇರ್ತೀನಿ. ತಾವು ಮೊದಲ ಬಾರಿಗೆ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.